ಹಾಯ್, ನಾನಿವತ್ತು ವಾಟರ್ ಟ್ಯಾಪ್ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ಅಷ್ಟೇ ನಾವು ಹೊಸ ವಾಟರ್ ಟ್ಯಾಪ್ ಹಾಕಿದ್ವಿ. ಆದ್ರೂ ನೀರು ತುಂಬ ಸ್ಲೋಗಿ ಬರೋದು. ವಿಡಿಯೋಲ್ಲಿ ತೋರಿಸ್ತಿದ್ದೀನಿ ಎಷ್ಟು ಸ್ಲೋಗಿ ಬರ್ತಿದೆ ಅಂತ ನೀವೇ ನೋಡಿ. ತುಂಬ ಸ್ಲೋಗಿ ಬರೋದು. ಒಂದು ಜಿಗ್ ಫಿಲ್ ಆಗಬೇಕು ಅಂದರೆ ತುಂಬ ಲೇಟ್ ಆಗೋದು. ಒಂದು 12 to 13 ಸೆಕೆಂಡ್ಸ್ ಆಗೋದು. ಸೊ ನಾನೇನು ಮಾಡಿದೆ ಅಂದರೆ, ಟ್ಯಾಪಲ್ಲಿ ಕೆಳಗಡೆ ನೀರು ಬರೋ ಪ್ಲೇಸ್ ಹತ್ರ ಒಂದು ಚಿಕ್ಕದೊಂದು ಕ್ಯಾಪ್ ಕೊಟ್ಟಿರ್ತಾರೆ. ಅದಕ್ಕೆ ಇಳಿಸೋವಂಥದ್ದು ಯಾವುದಾದ್ರೂ ಒಂದು ಸ್ಪ್ಯಾನರ್ ತೊಗೊಂಡು ಓಪನ್ ಮಾಡಿಕೊಂಡ್ರೆ ಬರುತ್ತೆ ಈಸಿಯಾಗಿ. ಓಪನ್ ಮಾಡಿ ನೋಡಿದ್ರೆ ತುಂಬ ಕೊಳೆ ಇತ್ತು, ಅದರಲ್ಲೆಲ್ಲ ಏನೋ ಡಸ್ಟ್ ತುಂಬಿಕೊಂಡಿತ್ತು. ಅದನ್ನು ಹಾಗೆ ನೀರು ಬಿಟ್ಕೊಂಡು ನೀರಲ್ಲೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಮತ್ತೆ ಅದನ್ನು ಅಲ್ಲೇ ಪ್ಲೇಸ್ ಮಾಡಿದೆ ವಾಪಸ್ಸು. ಅದೇ ಥರ ಮತ್ತೆ ಸ್ಪ್ಯಾನರ್ ತೊಗೊಂಡೆ ಹಾಗೆ ಟೈಟ್ ಮಾಡಿ ಬಿಟ್ಟರೆ ಅದೆಲ್ಲ ಕ್ಲೀನಾಗಿರುತ್ತಲ್ಲ, ಸೊ ನೀರು ಫೋರ್ಸಾಗಿ ಚೆನ್ನಾಗಿ ಜೋರಾಗಿ ಬರುತ್ತೆ. ನೋಡಿದ್ರೆ ಒಂದು 12-13 ಸೆಕೆಂಡ್ಸ್ ಆಗ್ತಿತ್ತು ಫಸ್ಟ್ ಆದರೆ ಒಂದು ಜಗ್ ಫಿಲ್ ಮಾಡೋಕ್ಕೆ. ಇವಾಗ ನೋಡಿದ್ರೆ ಒಂದು 5 to 6 ಸೆಕೆಂಡ್ಸ್ಗೆಲ್ಲ ಒಂದು ಜಗ್ ಫಿಲ್ ಆಗ್ತಿದೆ. ನೀವೇ ವಿಡಿಯೋ ನೋಡ್ತಿದ್ದೀರಾ, ಅಷ್ಟು ಫೋರ್ಸಾಗಿ ಬರ್ತಿತ್ತು ನೀರು.